ಮಂಡ್ಯ ಚುನಾವಣಾ ಕಣದ ಮೇಲೆ ಐಟಿ ಹದ್ದಿನ ಕಣ್ಣಿಟ್ಟಿರುವಂತ ವಿಚಾರ ಹೇಳಿ ಕೇಳಿ. ಮಂಡ್ಯ ಈ ಬಾರಿ ಪ್ರತಿಷ್ಠೆಯ ಕಣ. ಒಂದು ಕಡೆ ಮುಖ್ಯಮಂತ್ರಿಯ ಪುತ್ರನೇ ನಿಂತಿದ್ದಾರೆ, ಮತ್ತೊಂದು ಕಡೆ ಸ್ವತಂತ್ರ ಅಭ್ಯರ್ಥಿ ಅವರಿಗೆ ಬಹಳ ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಚುನಾವಣೆ ನಾಳೆನೆ ಮತದಾನ ಇರುವಂತ ಹಿನ್ನೆಲೆಯಲ್ಲಿ ಬಹಳ ಹಣದ ಹೊಳೆನೇ ಹರಿಯುವಂತ ಸಾಧ್ಯತೆನೂ ಕೂಡ ಇದೆ. ಈ ಕಾರಣದಿಂದಾಗಿ ಮಂಡ್ಯದಲ್ಲಿ ಅಲರ್ಟ್ ಆಗಿದೆ ಐಟಿ ಇಲಾಖೆ ಅಥವಾ ಐಟಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಹಳ ಅಲರ್ಟ್ ಆಗಿದ್ದಾರೆ. ಉದ್ಯಮಿಗಳು, ಬಿಲ್ಡರ್ಗಳು, ಗುತ್ತಿಗೆದಾರರು ಹಾಗೆ ರಾಜಕಾರಣಿಗಳ ಮೇಲೆ ನಿಗಾ ಇಟ್ಟಿದ್ದಾರೆ ಐಟಿ ಅಧಿಕಾರಿಗಳು. ಜೆಡಿಎಸ್ ನಾಯಕರದ್ದು ಎನ್ನಲಾದಂತ ಆಡಿಯೋದಲ್ಲಿ ಹಣದ ಪ್ರಸ್ತಾಪ ಆಗಿದೆ, ಹಣದ ಹಂಚಿಕೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಆಮೇಲೆ ಎಲ್ಲ ಮಾತಿದೆ, 100 ಕೋಟಿ ಅಂತೆ, 150 ಕೋಟಿ ಹಂಚೋಕೆಲ್ಲ ತೆಗೆದುಕೊಂಡು ಹೋಗಿದಾರಂತೆ, ಈ ತರದೆಲ್ಲ ಮಾತಿದೆ. ಅಕ್ರಮ ತಡೆಗೆ ಅಧಿಕಾರಿಗಳು ಈ ಕಾರಣದಿಂದಾಗಿನೇ ಬಹಳ ನಿಗಾ ವಹಿಸ್ತಾ ಇದ್ದಾರೆ. ಕಳೆದ 15 ದಿನಗಳಲ್ಲಿ ಮಂಡ್ಯದಲ್ಲಿ ಸುಮಾರು 5 ಬಾರಿ ಐಟಿ ದಾಳಿಯಾಗಿದೆ. ಇವತ್ತು ಎಲ್ಲೇ ದುಡ್ಡಿಟ್ಟಿದ್ರು ಏನೇ ಆಗಿದ್ರು ಇವತ್ತೆಲ್ಲ ಅದು ಹೊರಗೆ ಬರುವಂತ ಸಂದರ್ಭ ಸಂಗತಿ. ಈ ಕಾರಣಕ್ಕಾಗಿನೇ ಇವತ್ತು ಬಹಳ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗುತ್ತೆ ಮಂಡ್ಯದಲ್ಲಿ. ಈ ಕಾರಣಕ್ಕಾಗಿನೇ ಐಟಿ ಹದ್ದಿನ ಕಣ್ಣಿಟ್ಟಿದೆ. ಆಮೇಲೆ ಸ್ಥಳೀಯ ನಾಯಕರದ್ದು ಎನ್ನಲಾದಂಥ ಒಂದಷ್ಟು ಆಡಿಯೋ ಕ್ಲಿಪ್ಗಳೆಲ್ಲ ಓಡಾಡ್ತಾ ಇವೆ. 150 ಕೋಟಿ ಹಣ ಹಂಚಕ್ಕೆಲ್ಲ ಸಿದ್ಧತೆ ಆಗಿದೆ, ಈ ಥರದ್ದೆಲ್ಲ ಮಾತುಗಳು. ಹೀಗಾಗಿನೇ ಬಹಳ ಅಲರ್ಟ್ ಆಗಿದ್ದಾರೆ. ಆಮೇಲೆ ಇಲ್ಲಿ ತನಕ ಬಚ್ಚಿಟ್ಟಿದ್ದು ಇವತ್ತು ಹೊರಗೆ ಬರಲೇಬೇಕು. ಆಮೇಲೆ ಮೊನ್ನೆಯಿಂದನೂ ಕೂಡ ಐಟಿ ಅಧಿಕಾರಿಗಳು ಅಗೈನ್ ಅಂಡ್ ಅಗೈನ್ ದಾಳಿ ನಡೆಸ್ತಾ ಇದ್ದಂತಾಗ ಒಂದಂತೂ ಮಾತುಗಳು ಕೇಳಿ ಬರ್ತಾ ಇತ್ತು. ಅದೇನು ಅಂತ ಅಂದರೆ ಬಹಳ ನಿಖರವಾದಂಥ ಮಾಹಿತಿ ಇದೆ. ಈ ಕಾರಣಕ್ಕಾಗಿನೇ ಐಟಿ ಅಧಿಕಾರಿಗಳು ಈ ಪಾರ್ಟಿ ದಾಳಿ ಮಾಡ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ ಹಣ. ಈ ಥರದ್ದೆಲ್ಲ ಒಂದಷ್ಟು ಮಾತುಗಳು, ಊಹಾಪೋಹ ಜೊತೆಗೆ ಗುಮಾನಿ ಇದೆಲ್ಲ ಇತ್ತು. ಹಾಗೆ ಅದೆಲ್ಲದಕ್ಕೂ ಕೂಡ ಇವತ್ತು ಒಂದು ರೀತಿ ಆ ಹಣ ಹೆಂಡ ಇದೆಲ್ಲ ಹೊರಬರುವಂಥ ಸಂದರ್ಭ ಇದು. ಈ ಕಾರಣಕ್ಕಾಗಿಯೇ ಇವತ್ತು ಐಟಿ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಬಹಳಷ್ಟು ಮಂದಿಯ ಮೇಲೆ ಅವ್ರಿಗೆ ಯಾರ್ಯಾರು ಅನುಮಾನ ಇದೆ ಅವ್ರ ಮೇಲೆಲ್ಲ ಕಣ್ಣಿಟ್ಟು ಕುಳಿತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನ ಮೀರಿನೂ ಮಾತಿದೆ. ಎಲ್ಲ ಈಗ ಬೂತ್ ಮಟ್ಟಕ್ಕೆಲ್ಲ ಕಳಿಸ್ಕೊಟ್ಟಾಗಿದೆ, ಏನೇನಿದ್ರು ಹಂಚೋದೊಂದೇ ಬಾಕಿ, ಯಾರು ಸಿಕ್ಕಾಕೊಳ್ಳೋಣ ಅನ್ನೋ ರೀತಿಲೂ ಕೂಡ ಎಲ್ಲ ಸ್ಥಳೀಯವಾಗೆಲ್ಲ ಮಾತುಗಳಿದೆ. ಇನ್ನು ಕೆಲವರು ಸಿಕ್ಕಾಕೊಳ್ಳೋದು ಅವ್ರ ನಾಯಕರು ಇವ್ರ ನಾಯಕರು, ಒಟ್ಟಿನಲ್ಲಿ ಈ ಥರ ಆದರೂ ಸಿಕ್ಕಾಕೊಳ್ತಾರಲ್ಲ, ಸಿಕ್ಕಾಕೊಂಡು ಬಿಡ್ಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಜನಾಭಿಪ್ರಾಯ ನೋಡಬೇಕಿದೆ. ಜಗದೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಒಂದು ಕಡೆ ನಿಖಿಲ್ ಅವರ ಪ್ರಚಾರ ಕಾರ್ಯ ಇವತ್ತು ಹೇಗಿರುತ್ತೆ, ಸುಮಲತಾ ಅವರು ಪ್ರಚಾರ ಕಾರ್ಯ ಇವತ್ತು ಹೇಗಿರುತ್ತೆ, ಇದರ ಜೊತೆಗೇನೆ ಐಟಿ ಅಧಿಕಾರಿಗಳು ಯಾವ ರೀತಿ ಇವತ್ತು ಕಣ್ಣಿಟ್ಟು ಕುಳಿತುಕೊಂಡಿದ್ದಾರೆ, ಏನ್ ಕತೆ ಜಗದೀಶ್? ಮಾಲ್ತೇಶ್, ಮಂಡ್ಯ ರಣಕಣದಲ್ಲಿ ಇನ್ನು ಕೇವಲ 2 ದಿವಸಗಳು ಮಾತ್ರ ಬಾಕಿ ಇರೋದು. ಅಂದ್ರೆ ಇವತ್ತು ಮಾತ್ರ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಬೇಕು. ನಾಳೆ ಮತದಾನ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಏನಂತಂದ್ರೆ ಕಾತುರ ಆಗಿರುವಂತದ್ದು ಏನಂದ್ರೆ ಸ್ಥಳೀಯವಾಗಿ ಕೆಳಮಟ್ಟದಲ್ಲಿ ಯಾವ ರೀತಿಯಾಗಿ ಮನೆ ಮನೆ ಪ್ರಚಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಸಹಿತ ಈಗಾಗಲೇ ಏನಂತಂದ್ರೆ ಬಹಿರಂಗ ಪ್ರಚಾರಕ್ಕೆ ನೆನ್ನೆ ತೆರೆ ಬಿದ್ದಿದೆ. ಆರೋಪ ಪ್ರತ್ಯಾರೋಪಕ್ಕೆ ನೆನ್ನೆ ಮುಕ್ತಾಯವಾಗಿದೆ. ಇವತ್ತು ಹೋಗಿ ಮತಬೇಟೆಯನ್ನ ಮಾಡಬೇಕು, ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡಬೇಕು. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷಕ್ಕೆ ಮತ್ತು ನನಗೆ ಮತ ಹಾಕಿ ಅಂತ ಹೇಳ್ಕೊಂಡು ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ರೆ, ಇನ್ನೊಂದು ಕಡೆ ಸುಮಲತಾ ಅವರು ಸಹಿತ ಸ್ವಾಭಿಮಾನದ ಸಂಕೇತ, ನೀವು ಮಂಡ್ಯದಲ್ಲಿ ಅಂದ್ರೆ ನನಗೆ ಮತ ಹಾಕಬೇಕು ಅಂತ ಈಗಾಗಲೇ ಮನೆ ಮನೆ ಪ್ರಚಾರವನ್ನ ಆರಂಭ ಮಾಡ್ಕೊಂಡಿದ್ದಾರೆ. ಇದು ಎರಡೂ ಏನಂತಂದ್ರೆ ಮನೆ ಮನೆ ಪ್ರಚಾರದ ಒಂದ್ ಕಡೆ ಆದ್ರೆ, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಲೂ ಸಹಿತ ಇಲ್ಲಿನ ಸ್ಥಳೀಯ ಶಾಸಕರು ಸುಮಾರು 8 ಜನ ಶಾಸಕರು ಏನಿದ್ದಾರೆ, ಆ 8 ಜನ ಹೋಗ್ಬಿಟ್ಟು ಅವರವರ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಈಗಾಗಲೇ ಸುಮಲತಾ ಅವರ ಪರವಾಗಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವಂತಹ, ಹೇಳಿಕೊಳ್ಳುವಂತಹ ಒಬ್ಬ ನಾಯಕರು ಯಾರು ಇಲ್ಲ. ಆದ್ರೆ ಕೇವಲ ಸುಮಲತಾ ಅವರು ಮಾತ್ರ ಏನಂದ್ರೆ ಪ್ರಚಾರ ಮಾಡಬೇಕು, ಹಿಂಬಾಲಕರು ಮಾಡೇ ಮಾಡ್ತಾರೆ. ಆದ್ರೆ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ಮನೆ ಮನೆಗೆ ಹೋಗಿ ಮುಂದಾಳತ್ವವನ್ನು ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡುವಂತವ್ರು ಯಾರಿಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಪರವಾಗಿ 8 ಜನ ಶಾಸಕರಿದ್ದಾರೆ, ಅದರ ಜೊತೆಗೆ ಇಲ್ಲಿರುವಂತಹ MLCಗಳಿದ್ದಾರೆ, ಅದ್ರ ಜೊತೆಗೆ ಅಂದ್ರೆ ಒಬ್ಬ MP ಸಹಿತ ಇದ್ದಾರೆ. ಅವರು ಹೋಗಿ ಪ್ರಚಾರವನ್ನ ಮಾಡ್ತಾರೆ ಮನೆ ಮನೆಗೆ. ಯಾಕಂದ್ರೆ ಅವರು ಸ್ಥಳೀಯವಾಗಿರುವಂತವ್ರು, ಯಾವುದೇ ಕಾರಣಕ್ಕೂ ಸಹಿತ ಬೇರೆಯವರು ಅಂದ್ರೆ ಬೇರೆ ಕ್ಷೇತ್ರದಲ್ಲಿರುವಂತವ್ರು ಬಂದು ಮನೆ ಮನೆ ಪ್ರಚಾರವನ್ನ ಮಂಡ್ಯದಲ್ಲಿ ಮಾಡೋದಕ್ಕಾಗಲ್ಲ. ಸ್ಥಳೀಯರಾಗಿ ಹೋಗ್ಬಿಟ್ಟು ಏನಂದ್ರೆ ಪ್ರಚಾರವನ್ನ ಮಾಡಬೇಕು. ಹಾಗಾಗಿ ಅದು ಬಹಳಷ್ಟು ಏನಂತಂದ್ರೆ ಇಂಪ್ಯಾಕ್ಟ್ ಆಗುವಂತದ್ದು. ಇವತ್ತಿನ ಪ್ರಚಾರ ಬಹಳಷ್ಟು ನಾಳೆಯ ಒಂದು ಚುನಾವಣೆಯ ಮೇಲೆ, ನಾಳೆಯ ಒಂದು ಮತದಾನದ ಮೇಲೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ JDS ಕಡೆಯಿಂದ ಮತ್ತು ಸುಮಲತಾ ಅವರ ಕಡೆಯಿಂದಲೂ ಸಹಿತ ಬಹಳಷ್ಟು ಮನೆ ಮನೆ ಪ್ರಚಾರಕ್ಕೆ ಚುರುಕನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇವತ್ತು ರಾತ್ರಿ, ಇವತ್ತು ದಿನಪೂರ್ತಿ ಮತ್ತು ಇವತ್ತು ರಾತ್ರಿ ಮಂಡ್ಯ ರಣಕಣದಲ್ಲಿ ಬಹಳಷ್ಟು ಹಣದ ಹೊಳೆ ಹರಿಯುತ್ತೆ ಅನ್ನೋ ಒಂದು ಲೆಕ್ಕಾಚಾರವು ಸಹಿತ ಕೇಳಿ ಬರ್ತಾ ಇರೋದ್ರಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ಬಹಳಷ್ಟು ಹದ್ದಿನ ಕಣ್ಣನ್ನ ಸಹಿತ ಇಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ನಾವು ಕಳೆದ 2-3 ದಿವಸಗಳಿಂದ ಹಿಂದೆ ನೋಡಬಹುದಾಗಿದೆ. ಯಾಕಂದ್ರೆ ಕೆಲವೊಂದು ಆಡಿಯೋಗಳು ಸಹಿತ ರಿಲೀಸ್ ಆಗಿರುವಂತದ್ದು. ಆ ಆಡಿಯೋಗಳಲ್ಲಿ ಯಾವೆಲ್ಲ ಮಟ್ಟಕ್ಕೆ ಮಂಡ್ಯದಲ್ಲಿ ಹಣದ ಹೊಳೆ ಹರಿಯುತ್ತೆ, ಎಷ್ಟು ಕೋಟಿ ಹಣ ಹರಿಯುತ್ತೆ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ, ಒಂದೊಂದು ಬೂತ್ ಮಟ್ಟದ
ಸಂದರ್ಭದಲ್ಲೂ ಸಹಿತ ಎಷ್ಟು ಮಟ್ಟದ ಹಣವನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಆಡಿಯೋದಲ್ಲಿ ರಿಲೀಸ್ ಆಗಿತ್ತು ಮತ್ತು ಅದು ಬಹಿರಂಗವಾದಂತಹ ಸತ್ಯ ಸಹಿತ ಅದನ್ನ ಒಪ್ಕೊಳ್ಳೇವಾದಂತದ್ದು. ಆದ್ರೆ ಆ ಹಣವನ್ನ ಯಾವ ರೀತಿಯಾಗಿ ತಲುಪಿಸ್ತಾರೆ ಜನರಿಗೆ ಅನ್ನೋದ್ರ ಬಗ್ಗೆ ಸಹಿತ ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಮತ್ತು ಕೇವಲ ಹಣ ಅಲ್ಲ, ಹಣ ಮತ್ತು ಹೆಂಡ ಇವತ್ತು ಬಹಳಷ್ಟು ಏನಂತಂದ್ರೆ ಮೇಲಾಟ ಆಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಹಣಕ್ಕೆ ಕಡಿವಾಣ ಹಾಕಬೇಕು, ಯಾವುದೇ ಕಾರಣಕ್ಕೂ ಸಹಿತ ಅಕ್ರಮವನ್ನು ನಡಿಬಾರದು, ಅಕ್ರಮ ತಡೆಗೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಹಿತ ಈಗಾಗಲೇ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ IT ಅಧಿಕಾರಿಗಳು ಹಣದ ಮೇಲೆ ಕಣ್ಣಿಟ್ಟಿರುವಂತದ್ದು. ಈಗಾಗಲೇ ಬಹಳಷ್ಟು ಜನ ಬಿಲ್ಡರ್ಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಅದರ ಜೊತೆಗೆ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಹಿರಿಯ ಮತ್ತು ಎರಡನೇ ಹಂತದ ರಾಜಕಾರಣಿಗಳಾಗಿರ್ಬೋದು, ಎಲ್ಲರ ಮನೆ ಮೇಲೂ ಸಹಿತ ಏನೋ ಹದ್ದಿನ ಕಣ್ಣನ್ನು ಇಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಸಹಿತ ಹಣದ ಹೊಳೆ ಏನಂದ್ರೆ ಯಾವುದೇ ಕಾರಣಕ್ಕೂ ಕಾಂಚಾಣ ಕುಣಿಬಾರ್ದು ಈ ಮಂಡ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆನೂ ಸಹಿತ ಈಗಾಗಲೇ ಅಧಿಕಾರಿಗಳು ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಕಳೆದ 15 ದಿವಸಗಳಲ್ಲಿ ಸುಮಾರು 5 ರಿಂದ 6 ಬಾರಿ ಏನಂದ್ರೆ IT ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ಎಷ್ಟು ಪ್ರಮಾಣದ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಎಲ್ಲೂ ಮಾಹಿತಿ ಇಲ್ಲ. ಜಸ್ಟ್ ಹೋಲ್ಡ್ ಜಗದೀಶ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಮಂಡ್ಯ ಚುನಾವಣಾದಲ್ಲಿ ಅಂದ್ರೆ ಚುನಾವಣಾ ಕಣದಲ್ಲಿ ಅಧಿಕಾರಿಗಳು ಬಹಳ ಬೇಟೆ ಆಡ್ತಾ ಇದ್ದಾರೆ, ಬಹಳ ಕಣ್ಣಿಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದಂತ 2 ಲಕ್ಷಕ್ಕೂ ಅಧಿಕ ಹಣವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆಯಂತೆ. ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಚೆಕ್ ಪೋಸ್ಟ್ ನಲ್ಲಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆಯಂತೆ. ಮಂಡ್ಯ ಚುನಾವಣಾ ಅಧಿಕಾರಿಗಳು ಒಂದು ಭರ್ಜರಿ ಬೇಟೆಯನ್ನು ಈ ರೀತಿಯಾಗಿ ಆಡ್ತಾ ಇದ್ದಾರೆ. 2 ಲಕ್ಷ ಈಗ ಆರಂಭಿಕ ಹಂತದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು. ಇವತ್ತು ಸಂಜೆ ತನಕನೂ ಕೂಡ ಇದೇ ರೀತಿಯಾಗಿ ಹದ್ದಿನ ಕಣ್ಣಿಟ್ರೆ ಬಹಳಷ್ಟು ಹಣವನ್ನ ವಶಕ್ಕೆ ಪಡಿಬಹುದಾದಂತ ಸಾಧ್ಯತೆ ಇದೆ. ಬಟ್ ಈ 2 ಲಕ್ಷ ಹಣ ಇದೆಯಲ್ಲ, ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ 50,000ಕ್ಕಿಂತ ₹1 ಜಾಸ್ತಿ ಹಣವನ್ನ ತೆಗೆದುಕೊಂಡಿದ್ರು ಕೂಡ ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ, ಏನು, ಎತ್ತ, ಎಲ್ಲಿಂದ ಡ್ರಾ ಮಾಡಿದ್ರೆ, ಯಾರಿಗೆ ಕೊಡೋಕೆ ಹೋಗ್ತದೆ, ಈ ತರದ್ ಬಹಳ ಲೆಕ್ಕ. ಅಕಸ್ಮಾತ್ ಏನಾದ್ರು ಅನುಮಾನ ಬಂದ್ರೆ ಅದನ್ನು ವಶಕ್ಕೆ ಪಡ್ಕೊಳ್ತಾರೆ. ಈಗ ಮಂಡ್ಯದಲ್ಲಿ ಆಗಿರೋದು ಹಾಗೆ 2 ಲಕ್ಷಕ್ಕೂ ಅಧಿಕ ಹಣವನ್ನು ವಶಕ್ಕೆ ಪಡೆಯಲಾಗಿದೆ.